ಅಕೌಂಟೆಂಟ್ ಪರಶುರಾಮನ್ನ ಅವನು ಯಾವ್ದಾದ್ರು ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಲೂಟಿ ಹೊಡೆಯೋದಕ್ಕೆ ಸಲಹೆ ಕೊಡುವ ವಿಶೇಷ ಅಧಿಕಾರಿ ಅಂತ ನೇಮಕ ಮಾಡಿಬಿಡಿ. ಇನ್ನು SIT ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ಮಧ್ಯಂತರ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದೆ. ED ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೆ. ಸರ್ಕಾರ ಕೊಟ್ಟಿರುವ ಉತ್ತರದ ಪ್ರಕಾರನೇ ಇನ್ನೂ 46 ಕೋಟಿಗೂ ಹೆಚ್ಚು ಹಣ ವಶಕ್ಕೆ ತಗೊಂಡಿಲ್ಲ, ಕೇವಲ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ, ಆದ್ರೆ ರಿಕವರಿ ಆಗಿಲ್ಲ. ಅದೆಲ್ಲ ಆಗದೆ ಇದ್ದಾಗ ಮಂತ್ರಿ ಮಾಡೋದಕ್ಕೆ ಕುರಿತಾಗಿ ನಮ್ಮ ಹೋರಾಟ ಇದೆ. ಮತ್ತಿನ್ನೊಂದು ಮಾತು ಹೇಳಿದರೆ, ನಾಗೇಂದ್ರ ಅವರು ಒಂದು ಪ್ರಶ್ನೆ ಎತ್ತಿರೋದ ನಾನು ಅದನ್ನ ಸ್ವಾಗತ ಮಾಡ್ತೀನಿ. ನನಗೆ ಯಾಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಆಗಿಲ್ವಾ, ಜಮೀನ್ ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿದ್ದಾರೆ. ಭಾಗ್ಯಲಕ್ಷ್ಮಿ ಹಣ ಅಲ್ಲ, ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ, ಅದ್ರ ಲೆಕ್ಕ ಸಿಗ್ತಾ ನಿಮ್ಗೆ ಅನ್ನೋ ಪ್ರಶ್ನೆ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಅಂದ್ರೆ ಹಿಂಗೆ ಇಂಡೈರೆಕ್ಟ್ ಆಗಿ ಕೇಳೋದ್ರ ಮೂಲಕ ಹಗರಣ ಕಾರ್ಮಿಕ ಇಲಾಖೆಯಲ್ಲೂ ಆಗಿದೆ, ಹಗರಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲೂ ನಡೆದಿದೆ. ನನ್ನ ಯಾಕೆ ಮಾತ್ರ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಹೇಳಿದ್ರ ಕಡೆಗೂ ಗಮನ ಹರಿಸ್ತೀವಿ. ನಿಮ್ದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರೋದು, ಇದಕ್ಕೆ ದುರ್ಬೀನಿನ ಅವಶ್ಯಕತೆ ಇದೆ, ಅದಕ್ಕೆ ಸ್ವಲ್ಪ ಎಕ್ಸ್ರೇ ಸ್ಕ್ಯಾನಿಂಗಿನ ಅವಶ್ಯಕತೆ ಇದೆ. ಆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅವ್ರನ್ನೂ ನಿಮ್ ಜಾಗಕ್ಕೆ ನಿಲ್ಲಿಸ್ತೇವೆ. ಈಗ ಅಂಗೈ ಹುಣ್ಣಿನಗೆ ಎಕ್ಸ್ರೇ ಅವಶ್ಯಕತೆ ಇಲ್ಲ, ನೀವು ರಾಜೀನಾಮೆ ಕೊಡಿ.